SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಮದು ಪೈಪ್ಲೈನ್ ಕನೆಕ್ಷನ್ ಇದೆ. ನೀರು ಬಂದು ಇಲ್ಲಿ ಕಚ್ಕೊಳ್ಳುತ್ತೆ. ಇಲ್ಲಿಂದ ಈಸಿಯಾಗಿ ನಾವು ಡ್ರೈನಿಗೆ ನಾವು ಕನೆಕ್ಷನ್ ಕೊಡ್ಬೋದಿತ್ತಲ್ವಾ ಸರ್? ಒಬ್ಬ ಇಂಜಿನಿಯರ್ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡೋ ಟೈಮಲ್ಲಿ ಇರೋಕ್ಕಾಗಲ್ಲ ಅಂತ ಅಂದರೆ ನಿಮಗೆ ಏನು ಸರ್ ಇದೆ ಅಂತ ಕೆಲಸ? ನೋಡಿ, ಇದು ಕಳಪೆ ಎಂಥ ಕೆಲಸ ಅಂದರೆ ಆಗಿನ್ನ ಒಂದು ವಾರ ಆಗಿಲ್ಲ ಸರ್, ಎಲ್ಲ ಕಿತ್ಕೊಂಡು ಬರ್ತಾ ಇದೆ. ನೋಡಿ, ಇದು ಸಿಮೆಂಟು, ಇದು ಸಿಮೆಂಟೇ ಅಲ್ವಾ? ಇದೊಂದು ಸ್ವಲ್ಪ ಸ್ಮೂತ್ನೆಸ್ ಜಾಸ್ತಿ ಇದೆ, ಬೇರೆ ಇರ್ಬೋದು. ಈ ಕ್ವಾಲಿಟಿ ಡಿಫ್ರೆನ್ಸೇ ನೋಡಿ ಸರ್. ಇದೇ ಸಿಮೆಂಟು ಇಲ್ಲಿರೋದು ಸರ್. ಹಿಂಗಂದರೆ ಮಟಾಶ್ ಸರ್. ನಂದು ಕೈ ಒಳಗೆ ಇನ್ನೂ ಹೋಗುತ್ತೆ, ನನ್ನ ಕೈಯೇ ತುರಿಸ್ಬೋದು. ಕೆಲಸ ಕರೆಕ್ಟಾಗಿ ಮಾಡಬೇಕು ಅಂದರೆ ಇಂಜಿನಿಯರ್ಸ್ ನೀವು ಫಸ್ಟು ಸೈಟಲ್ಲಿ ಇರಬೇಕು ಸರ್. ಇಲ್ಲಿ ನಮ್ಮ ಜನರು ಓಡಾಡ್ತಾರೆ. ಇದು ನಮ್ಮದು ಪಾರ್ಥೇನಿಯಂ ಗಿಡ ಥರ ಮೆಟಲ್ ಪಾರ್ಥೇನಿಯಂ ಬಂದ್ಬಿಟ್ಟಿದೆ. ಯಾಕಂದರೆ ನಮ್ಮ ಜನರು ಗೌರ್ಮೆಂಟು ಅವ್ರು ಕೆಲಸ ಮಾಡ್ತಾರೆ, ಬೇಕಾಬಿಟ್ಟಿ ಕೆಲಸ. ನೋಡಿ, ಇಲ್ಲಿ ಈ ಪೋಲ್ ಎಷ್ಟು ವರ್ಷ ಆಗಿದೆ ಬಿದ್ದು. ಇದನ್ನು ತೆಗೆಯೋದಕ್ಕಂತೂ ಯಾರೂ ಬರಲ್ಲ. ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅಂದರೆ ಫಸ್ಟು ಈ ಥರ ಸುಮಾರು ಇನ್ಸಿಡೆಂಟ್ಸ್ ಇದೆ, ನನ್ನ ಹತ್ರನೇ ಇದೆ. ಪೈಪ್ಲೈನ್ಗಳನ್ನು ತಂದು ಇಕ್ಕಿದ್ದೀರಾ, ಹೇಳಾದ್ಮೇಲೆ ತೊಗೊಂಡೋಗಿದ್ದೀರಾ. ಫುಟ್ಪಾತು ಪಬ್ಲಿಕ್ದು ಪ್ಲೇ ಗ್ರೌಂಡ್ ಅಲ್ಲ ಸರ್. ನಿಮ್ಮದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇದ್ದರೆ ಬೆಸ್ಕಾಮ್ ಅವ್ರಿಗೆ ಇದನ್ನ ತೊಗೊಂಡೋಗಕ್ಕೆ ಹೇಳ್ರಿ. ಅಲ್ಲ, ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಏನು? ಹೌದು, ಇದು ಇಷ್ಟು ದಿನ ನಾನು ಫುಟ್ಪಾತ್ ಇಲ್ಲಿ ಓಡಾಡೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿಸಿದ್ದೀವಿ. ಬಟ್ ಇದು ಯಾವುದಕ್ಕೆ ಬರುತ್ತೆ ಸರ್? ಈ ಕಡೆ ನೋಡ್ರಿ, ಇಲ್ಲಿ ರೋಡಿಗೂ ಬಂದ್ಬಿಟ್ಟಿದೆ, ಇಲ್ಲಿ ಫುಟ್ಪಾತಲ್ಲೂ ಇದೆ. ಹೆಂಗೆ ಏನು ಹೇಗೆ ಇದನ್ನು ಹೇಗಂತ ಟರ್ಮ್ ಮಾಡಬೇಕು? ಇದನ್ನು ನಾವು ಫುಟ್ಪಾತ್ ಎನ್ಕ್ರೋಚ್ಮೆಂಟಾ ಅಂತಾನ ಇಲ್ಲ? ಅಂಕಲ್ ಬನ್ನಿ, ನೀವು ಬನ್ನಿ. ಇವರಿದ್ದರು ಅವತ್ತು ಇದು ಮಾಡಿಸೋ ಟೈಮಲ್ಲಿ. ಅಂಕಲ್, ಯಾರಾದರೂ ಇಂಜಿನಿಯರ್ಸ್ ಬಂದಿದ್ರಾ ಇದನ್ನು ಮಾಡೋ ಟೈಮಲ್ಲಿ? ನೋಡಿ, ಇದು ಹಾಕಿ 1-2 ವಾರ ಆಗಿಲ್ಲ ಅಲ್ವಾ? ಇಲ್ಲ, ಯಾರು ಬಂದಿಲ್ಲ. ನಾವು ಆ ಟೈಮ್ ಮಾಡೋ ಟೈಮ್ ನಾವು ಹೇಳಿದ್ದು ಫಸ್ಟ್ ಡ್ರೈನ್ ಕ್ಲೀನ್ ಮಾಡಿ ಇದು ಮಾಡ್ತಿರೋ ಚೆನ್ನಾಗಿರುತ್ತೆ. ಬಟ್ ಇವರು ಮಾಡಿಲ್ಲ ಆ ಥರ. ಇಲ್ಲಿ ಬ್ಯಾನರ್ ಬಂದಿದೆಯಲ್ಲ ಅಂಕಲ್, ಡ್ರೈನ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬ್ಯಾನರ್ ಬಂದಿದೆ. ಇಲ್ಲ, ಎಲ್ಲ ಕಡೆನೂ ಇದೆಯಲ್ಲ, ಇಲ್ಲೇ ಬ್ಯಾನರ್ ಇದೆಯಲ್ಲ, ಡ್ರೈನ್ ಬಂದು ರೋಡ್ ಆಗುತ್ತೆ ಅಂತ ಬರ್ತಿದೆ. ಅವತ್ತೇನಾಯ್ತು ಅಂಕಲ್ ನೀವಿದ್ದಾಗ? ನಾನು ಇದ್ದೆ, ನೀವೇ ಹೇಳಿ. ಇಲ್ಲ, ಆ್ಯಕ್ಚುಲಿ ಇಲ್ಲೇ ಕ್ಲೀನ್ ಮಾಡಿಲ್ಲ. ಆ ಕಡೆ ಸ್ವಲ್ಪ ತೆಗಿಬಿಡಿ, 2-3 ಕಲ್ಲು ತೆಗಿ ಆದಮೇಲೆ ತಿರ್ಗಾ ಫಿಲಪ್ ಮಾಡಿಬಿಡ್ದು, ಮೇಲುಗಡೆ ಸಿಮೆಂಟ್ ಹಂಗೆ ಆಗ್ಬಿಡೋದು. ಅದಕ್ಕೆ ಇಲ್ಲಿಗಳು ಈ ಥರ ಕುರಿತಾರೆ, ಏನು ಮಾಡೋಕ್ಕಾಗತ್ತೆ? ಅವರು ಇದು ಸರಿಯಾಗಿ ಬೇಸಲ್ಲಿ ಕುಂತ್ಕೊಳ್ಳಿಲ್ಲ ಅಂದರೆ ಕಲ್ಲುಗಳು ಈ ಥರ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಫುಟ್ಪಾತಲ್ಲಿರುವಂಥ ಜಾಗನೆಲ್ಲ ಎತ್ತಿಸ್ತಾ ಇದ್ದಾರೆ, ಒಳ್ಳೆ ವಿಚಾರನೇ. ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ, ಒಳ್ಳೇದೇ. ಬಟ್ ಇದಕ್ಕೆ NOC ಇದೆಯಾ ಸರ್? ನೀವು BBMP, ಬೆಸ್ಕಾಮ್, BWSSB ಯಾರು ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡಲ್ಲ. ರಾತ್ರಿ ಬಂದು ಇನ್ಫ್ಯಾಕ್ಟ್ ಈ ಕೆಲಸ ಮಾಡೋ ಟೈಮಲ್ಲಿ ಸೇಫ್ಟಿ ಗೇರ್ಸ್ ಇರಲಿಲ್ಲ. ಗ್ಲೌಸ್, ಜಾಕೆಟ್ಸ್, ಹೆಲ್ಮೆಟ್, ಬೇಸಿಕ್ ಬೂಟ್ಸ್ ಅದೆಲ್ಲ ಬಿಡ್ರಿ, ಇರಲಿಲ್ಲ. ಅಂದರೂ ಇದು ಬಂದು ಓವರ್ ನೈಟ್ ಆಗಿದೆ. ಒಂದು ವಾರದಲ್ಲಿ ಕೆಲಸ ಮುಗಿಸಿದ್ದಾರೆ. ಫುಟ್ಪಾತಿಗೆ ಸೇರುತ್ತಾ ಇಲ್ಲ ಇದಕ್ಕೆ ಬರುತ್ತಾ? NOC ಯಾರು, ಕಾಂಟ್ಯಾಕ್ಟ್ ಪರ್ಸನ್, ಸಂಬಂಧಿಕರು ಯಾರು, ಒಂದು ಡೀಟೇಲ್ಸ್ ಇಲ್ಲ. ಇದು ಫುಟ್ಪಾತ್ ಅಂತಲೇ ಇಲ್ಲಿ ಸದ್ಯಕ್ಕೆ ಇವಾಗ ಇಲ್ಲಿ ಬಿಲ್ಡಿಂಗ್ ಇಲ್ಲ, ಯಾರಿಗೂ ತೊಂದರೆ ಆಗ್ತಾಯಿಲ್ಲ. ಬಟ್ ಇಲ್ಲಿ ಬಿಲ್ಡಿಂಗ್ ಬಂದಮೇಲೆ ಇದು ಫುಟ್ಪಾತ್ ಆಕ್ಸೆಸಬಲ್ ಅಂತೂ ಇರಲ್ಲ. ಸೊ ಇದನ್ನು ಹೊಡೆದಾಕೋದಕ್ಕೆ ನಮ್ಮ ಇಂಜಿನಿಯರಿಂಗ್ ಟೀಮ್ ಬರ್ತಾರಾ? ಹೌದು, ಇದು ಹೋಗಲಿ, ಇದು ಏನು ಗೈಡ್ಲೈನ್ಸ್ ಫಾಲೋ ಮಾಡಿದ್ದಾರೆ ಅಂತ ನೋಡೋಣ. ನೋಡ್ರಿ, ಇದು ಡೌನ್ ರೋಡ್ ಇದು ಅಲ್ವಾ? ಇದು ಡೌನ್ ರೋಡು. ಮಳೆ ಬಂದಾಗ ನೀರು ಹಿಂಗಿಂದ ಕೊಚ್ಕೊಂಡು ಬರುತ್ತೆ. ನಾವೆಲ್ಲ ಕಡೆಯೂ ಡ್ರೈನ್ಸ್ ಇದೆ, ಒಂದೊಂದು ಕಡೆ ಇದೆ ಅಂತ ಅಂತೀವಿ. ಒಂದೊಂದು ಕಡೆ ಇದೆ ಸರ್, ಇಲ್ಲ ಅಂತ ಇಲ್ಲ. ಬಟ್ ಈ ರೋಡಲ್ಲಿ ಎಲ್ಲಾದರೂ ಡ್ರೈನ್ಸ್ ಇದೆಯಾ? ನೀರು ಓವರ್ಫ್ಲೋಡ್ ಆಗಿ ಬರೋದನ್ನು ನಾವು ಡ್ರೈನೇಜ್ಗೆ ನಾವು ಕನೆಕ್ಟ್ ಮಾಡಿದೀವ? ಬೇಡ. ಇದು ಹೊಸದಾಗಿ ಕೆಲಸ ಮಾಡಿದ್ದೀರಾ? ಇಲ್ಲಿ ನೋಡಿರಿ, ಇಲ್ಲಿ ನಿಮ್ಮದು ಪೈಪ್ಲೈನ್ ಕನೆಕ್ಷನ್ ಇದೆ. ನೀರು ಬಂದು ಇಲ್ಲಿ ಕಚ್ಕೊಳ್ಳುತ್ತೆ. ಇಲ್ಲಿಂದ ಈಸಿಯಾಗಿ ನಾವು ಡ್ರೈನಿಗೆ ನಾವು ಕನೆಕ್ಷನ್ ಕೊಡ್ಬೋದಿತ್ತಲ್ವಾ ಸರ್? ಇದನ್ನೆಲ್ಲ ಕ್ವಶನ್ ಮಾಡಿದ್ರೆ ನಿಮ್ಮ ಇಂಜಿನಿಯರಿಂಗ್ ಟೀಮು ನನ್ನ ಹತ್ರ ಅದು ವೀಡಿಯೋ ಇದೆ, ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ. ಇಂಜಿನಿಯರ್ಸ್ ಏನು ಹೇಳ್ತಾರೆ ಗೊತ್ತಾ ಸರ್? ಸೈಟ್ ಇನ್ಸ್ಪೆಕ್ಷನ್ ಏನಂದರೆ ಇದಾಗೋಕ್ಕಿಂತ ಮುಂಚೆ ಬಂದು ನೋಡಪ್ಪ ಇದೆಲ್ಲ ಮಾಡಿಬಿಡು ಅಂತ ಅಂದ್ಬಿಟ್ಟು ಹೋಗೋ ಅಂತ ಇಂಜಿನಿಯರ್ ಬೇಕಾ ಸರ್? ನಾವು ಏನಾದರೂ ಪಬ್ಲಿಕ್ ಏನಾದರೂ ನಮ್ಮದು ಮಾಡೋ ಕೆಲಸದಲ್ಲಿ ನಾನು ನಮ್ಮದು ಬಾಸ್ಗೆ ಏನಾದರೂ ಸರ್ ನಾನು ಹೇಳಿದ್ದೀನಿ ಟೀಮ್ಗೆ ಅಂದರೆ ಒದ್ದಿ ನೀನು ಹೋಗು ಅಂತಾರೆ ಸರ್. ನೀವು ಹೇಳ್ತೀರಾ ಬೆಳಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅವ್ರು ಮಾಡ್ತಾಯಿದ್ದಾರೆ ಅಂತಾರೆ. ನೀವೊಬ್ಬರು ರಾತ್ರಿ ಹೊತ್ತು ಬರೋದಿಲ್ಲ, ಇನ್ಸ್ಪೆಕ್ಷನ್ ಮಾಡಲ್ಲ, ಕೆಲಸ ಕರೆಕ್ಟಾಗಿ ಆಗ್ತಿದೆಯಾ ಅಂತ ಮಾಡೋದಿಲ್ಲ. ಇದೆಲ್ಲ ಬೇಕಾಬಿಟ್ಟು ಕೆಲಸ ಮಾಡಿಬಿಟ್ಟು ಹೋಗ್ತೀರಾ ನೀವು. ಅದು ಈ ಫುಟ್ಪಾತ್ ಏನಕ್ಕೆ ರೆಡಿ ಆಗಿದೆ ಅಂದರೆ ಆ ಕಡೆ ಇರೋದು ಎಲೆಕ್ಟ್ರಿಕ್ ಇದನ್ನು ಹಿಂಗೆ ಏನೋ ಮಾಡೋ ಟೈಮಲ್ಲಿ ನಿಮ್ಮದು ಆ ಟೀಮು ಏನು ಕೆಲಸ ಮಾಡ್ತಿದ್ರು ಕಸ ತಂದು ಹಾಕಿದ್ದಕ್ಕೆ ನಾನು ಬಂದು ಗಲಾಟೆ ಮಾಡಬೇಕು, ನನ್ನ ಹತ್ರ ಪ್ರೂಫ್ ಇದೆಯಪ್ಪ, ನೀನು ವೀಡಿಯೋ ಹಾಕಿ ಕಸ ಹಾಕಿರೋದು ವೀಡಿಯೋ ಇದೆ ನನ್ನ ಹತ್ರ ಅಂತ ಅಂದಮೇಲೆ ಫುಟ್ಪಾತ್ ರೆಡಿ ಆಗುತ್ತೆ.
ಸೊ ನಮಗೆ ಈ ಥರ ಇಂಜಿನಿಯರಿಂಗ್ ಟೀಮ್ ಯಾಕೆ ಸರ್ ಬೇಕು? ಒಬ್ಬ ಇಂಜಿನಿಯರ್ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡೋ ಟೈಮಲ್ಲಿ ಇರೋಕ್ಕಾಗಲ್ಲ ಅಂತ ಅಂದರೆ ನಿಮಗೆ ಏನು ಸರ್ ಇದೆ ಅಂತ ಕೆಲಸ? ಇದಕ್ಕೆ ನಾವು ಜನರು ಕಾಸು ಹಾಕಿದ್ದೀವಿ ಸರ್, ನಮ್ಮದು ಪಬ್ಲಿಕ್ ಫಂಡ್ಸಿಂದ ಆಗಿರೋದು ಸರ್. ಇದು ನಾವು ಹೊಡೆದಾಕಿ ಮತ್ತೆ ಮಾಡಬೇಕು ಅಂದರೆ ಆಗಲ್ಲ ಸರ್. ನೋಡಿ ಇದು ಕಳಪೆ ಎಂಥ ಕೆಲಸ ಅಂದರೆ ಆಗಿನ ಒಂದು ವಾರ ಆಗಿಲ್ಲ ಸರ್, ಎಲ್ಲ ಕಿತ್ಕೊಂಡು ಬರ್ತಾಯಿದೆ ನೋಡಿ. ಇದರಲ್ಲೇನಾದರೂ ವಯಸ್ಸಾದವ್ರು ಬಂದು ನಾನೇ ಸರ್ ನೋಡಿ ಏನು ಬೇಡ ಹಿಂಗೆ ಬಂದೆ ಹಿಂಗೆ ಕಾಲಿಕ್ದೆ ಅಯ್ಯೋ ಅಂತ ನನಗೆ ಇದೆ ನೋಡಿ ಎಷ್ಟು ಅಲ್ಲಾಡುತ್ತಿದ್ದು. ಇಲ್ಲೆಲ್ಲ ನೋಡಿ ಇಲ್ಲಿ ಸಿಮೆಂಟ್ ಹಾಕಿರೋದು ಕಾಣುತ್ತೆ. ಈ ಥರ ಕಳಪೆ ಕೆಲಸ ಮಾಡ್ಕೊಂಡು ನಾವು ಬರೀ ಗೌರ್ಮೆಂಟಿಂದ ದುಡ್ಡು ತಿನ್ಕೊಂಡು ಸರ್, ನಿಮ್ಮದು ಇನ್ ಆ್ಯಂಡ್ ಔಟ್ ಎಲ್ಲನೂ ನಮಗೆ ಗೊತ್ತು ಸರ್, ಹೇಗೆ ವರ್ಕ್ ಆಗುತ್ತೆ, ಒಂದೊಂದು ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ ಅಂತ. ನಾವು ಯಾವುದನ್ನು ನಾವು ಪಾಯಿಂಟ್ ಮಾಡ್ತಿಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಇರೋದು ಒಂದೇ, ಕರೆಕ್ಟಾಗಿ ಕೆಲಸ ಮಾಡಿ ಮುಗಿಸ್ಬಿಟ್ಟು ಹೋಗಿ ಅಂತ ಅಂತಿದ್ದೀವಿ. ಅದು ಕಷ್ಟನಾ ಸರ್? ಬೇಡ ಸರ್. ನಿಮಗೆ ಸಿಮೆಂಟ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀವಲ್ಲ, ಲೆಟ್ಸ್ ಟಾಕ್ ಅಬೌಟ್ ಸಿಮೆಂಟ್ ಕ್ವಾಲಿಟಿ. ಇದು ಸಿಮೆಂಟು, ಇದು ಸಿಮೆಂಟೇ ಅಲ್ವಾ? ಇದೊಂದು ಸ್ವಲ್ಪ ಸ್ಮೂತ್ನೆಸ್ ಜಾಸ್ತಿ ಇದೆ, ಬೇರೆ ಇರ್ಬೋದು. ಈ ಕ್ವಾಲಿಟಿ ಡಿಫ್ರೆನ್ಸೇ ನೋಡಿ ಸರ್. ಇದೇ ಸಿಮೆಂಟು ಇಲ್ಲಿರೋದು ಸರ್, ಬರ್ತಾ ಇದೆ ಸರ್ ನೋಡಿ. ಹಿಂಗಂದರೆ ಬರುತ್ತೆ ಅಂದರೆ ಹಿಂಗಂದರೆ ಮಟಾಶ್. ಏನು ಸರ್ ಇದು? ಇದಾ ಸರ್ ಫುಟ್ಪಾತ್ ಹಾಕೋದು? ಇದ್ರ ಕೆಳಗಡೆ ಏನು ಸರ್ ಪ್ಯಾಕಿಂಗ್ ಯಾಕೆ ಸರ್ ಹಾಕಿಲ್ಲ? ತೆಗೀರಿ, ಈ ಕಡೆ ತೋರಿಸಿ ಇಲ್ಲಿ ನೋಡಿ ಸರ್. ನಂದು ಕೈ ಒಳಗೆ ಇನ್ನೂ ಹೋಗುತ್ತೆ, ನನ್ನ ಕೈಯೇ ತೋರಿಸ್ಬೋದು. ಇದ್ರ ಕೆಳಗಡೆ ಏನು ಸರ್ ಕೊಟ್ಟಿದ್ದೀರಾ ಪ್ಯಾಕಿಂಗು? ಇದು ಸೆಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಬಿಟ್ಟಿದ್ದೀರಾ ಸರ್ ಕ್ಯೂರಿಂಗ್ ಅಂತ. ನೋಡಿ ಎಲ್ಲ ಇಲ್ಲಿ ಎಷ್ಟು ಮಣ್ಣಿದೆ, ಇಲ್ಲಿ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ನೋಡಿ ಇದೂ ಅಷ್ಟೇ. ಯಾವುದು ಸರಿ ಇಲ್ಲ. ಕೆಲಸ ಕರೆಕ್ಟಾಗಿ ಮಾಡಬೇಕು ಅಂದರೆ ಇಂಜಿನಿಯರ್ಸ್ ನೀವು ಫಸ್ಟು ಸೈಟಲ್ಲಿ ಇರಬೇಕು ಸರ್. ಯಾವುದೇ ಒಂದು ಕೆಲಸ ಆದ್ರೂ AE ಇರ್ತೀರಾ ಅಲ್ಲ, ನಿಮ್ಗೇನು ಸರ್ ಕಷ್ಟ? ನಿಮಗೆ ಇಲ್ಲಿ ಬಂದು ಇಲ್ಲಿ ಸೈಟಲ್ಲಿ ಪ್ರಾಜೆಕ್ಟ್ ನಡೆಯೋ ಟೈಮಲ್ಲಿ ನೀವು ಯಾವುದಾದ್ರೂ ನಾರ್ಮಲ್ ಕೆಲಸದಲ್ಲಿ ಇದ್ದಿದ್ದರೆ ನೀವು ಸೈಟ್ ಇಂಜಿನಿಯರ್ ಆಗಿ ನೀವು ಸೈಟಲ್ಲಿ ಇರ್ದಂಗೆನೇ ಇರೋಕ್ಕಾಗುತ್ತಾ ಸರ್? ಯಾವನೋ ಮೇಸ್ತ್ರಿನ ಸೈಟ್ ಇಂಜಿನಿಯರ್ ಲೆವೆಲ್ ಕಳಿಸ್ತಿರಲ್ಲ ಸರ್. ನಮ್ಮದು ದುಡ್ಡು ಸರ್, ಅದು ಗೌರ್ಮೆಂಟ್ ಪಬ್ಲಿಕ್, ನಮ್ಮ ದುಡ್ಡು ನಿಮ್ಮದೇ. ನೀವೇ ಟ್ಯಾಕ್ಸ್ ಕಟ್ಟಿದ್ರೆ ಅದು ನಿಮ್ಮದೂ ಕಾಸೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ದುಡ್ಡು ದುಂಡ ವೆಚ್ಚ ಮಾಡೋದು ಬೇಡ. ಆರಾಮಾಗೆ ಒಳ್ಳೆ ಕೆಲಸ ಮಾಡಿರಿ, ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಇಲ್ಲಿ ಮೆಟ್ರೋ ರೋಡ್, ಇದು ಮೆಟ್ರೋಗೆ ಹೋಗೋ ದಾರಿ, ಇದು ಸಾವಿರಾರು ಜನ ಓಡಾಡ್ತಾರೆ ಡೈಲಿ. ಅದಕ್ಕೇ ನಾನು ಇದನ್ನು ಇಷ್ಟು ಗಲಾಟೆ ಮಾಡಿ ರೆಡಿ ಮಾಡಿಸಾದ್ಮೇಲೆ ಈ ಥರ ಕಳಪೆ ಕೆಲಸ ಮಾಡೋದ್ರೆ ಮತ್ತೆ ಯಾರೂ ಯೂಸ್ ಮಾಡಲ್ಲ ಸ್ವಾಮಿ. ಇದಕ್ಕೇನಕ್ಕೆ ಸ್ಟೆಪ್ಸ್ ಬೇಕಿತ್ತು ಸರ್? ಇಲ್ಲಿ ಸ್ಟೆಪ್ಸ್ ಬೇಕಾ ಯಾರಾದರೂ? ಹತ್ತು ಥರ ಹೋಗೋದಕ್ಕೆ ಬಿಲ್ಡಿಂಗ್ ಇದ್ದರೆ ಪರವಾಗಿಲ್ಲ ಸರ್, ಸ್ಟೆಪ್ಸು ಏನು ಲಾಜಿಕಲ್ ಕಟ್ಟೋರು ಸರ್? ಹೋಗಲಿ ಇದು. ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ನೀವು ಮಾಡ್ತೀರಾ ಕರೆಕ್ಟು, ಅದೇ ಗೈಡ್ಲೈನ್ಸ್ ಎಲ್ಲರಿಗೂ ಒಂದೇ ಆಗಿರಬೇಕು. ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆದ್ರೂ ಹೊಸ್ದಾಗಿ ಮಾಡಿದ್ದಾರೆ, ಬಂದು ನೀವು ಹೊಡೆದಾಕ್ರಿ, ಇದನ್ನು ಕಿತ್ತಾಕ್ರಿ. ಆವಾಗ ಬೆಸ್ಕಾಮ್ಗೂ ಒಂದು ಪೆನಾಲ್ಟಿ ಹಾಕ್ರಿ. ಆವಾಗ ನೀವೆಲ್ಲ ಆಟೋಮ್ಯಾಟಿಕ್ಕಾಗಿ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡೋಂಗೆ ಆಗ್ತೀರಾ. ಇಲ್ಲ ಅಂತ ಅಂದರೆ ಆಗುತ್ತೆ. ಐ ಜಸ್ಟ್ ನೋಟಿಸ್ಡ್ ಯು ಗೈಸ್ ವರ್ ಲೈಕ್ ಯೂಸಿಂಗ್ ದಿಸ್ ಫುಟ್ಪಾತ್. I believe you guys travel here every day, right? Yes. So can you tell me all this while I have never seen you guys use this side? Yeah. But now today I saw you guys come here. What has changed? Garbage is not there on the footpaths anymore, and yeah. The footpath, do you see any changes in the footpath? Yes, it's cleaner than before. You can access it because they have fixed it. But what do you think about this? Better garbage. This stinks every time when we pass through here. I think this is a foolish experiment over here. And just a generator in the middle of the road there, and irritation, it's type of irritation there. So what do you think about the new footpath encroachment drive that's being conducted? And there are like certain government properties like this which are also sharing the same footpath. Are the rules supposed to be same even for a governing body and the public, or the rules are different for a governing body and the public? Of course it has to be the same. When they can remove like street foods and all who are selling to keep on with their lives, and they don't take any actions with this, I think they need strict necessary actions for the government. ಸೊ ನೀವು ಜನರಿಂದನೇ ಕೇಳ್ಬೋದು, ಇದು ಯಾವುದು ಆ್ಯಕ್ಸೆಸ್ ಮಾಡ್ದಿರೋ ಅಂಥ ಜಾಗ ಆ್ಯಕ್ಸೆಸ್ ಮಾಡ್ತಾ ಇದ್ದಾರೆ. ಈ ಥರ ಕಳಪೆ ಕೆಲಸ ಮಾಡಿದ್ರೆ ಇನ್ನು 1 ತಿಂಗಳಷ್ಟೇ ಸರ್, ಮತ್ತೆ ಇನ್ಆಕ್ಸೆಸಿಬಲ್ಲೇ ಆಗುತ್ತೆ. ಇವಾಗ ಕಸ ಕಂಟ್ರೋಲ್ ಆಗಿದೆ, ಯಾಕಂದರೆ ಎಲ್ಲ ನೀಟಾಗಿದೆ, ಎಲ್ಲ ರೆಡಿ ಆಗಿದೆ. ಬಟ್ ಈ ಥರ ಕಳಪೆ ಆಗಿ ನಾವು ಕಳಪೆ ಅಂತಲೇ ಮಾಡಿ ಹೋದರೆ ಈ ಜಾಗ ಕಳಪೆ ಥರನೇ ಇರುತ್ತೆ ಸರ್.
SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.